23 ವರ್ಷ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಿಷ್ಟೇನಾ? ನನ್ನ ಪ್ರೀತಿಗೆ ಬೆಲೆನೇ ಇಲ್ವಾ? ನಾನು ಪ್ರೀತಿಸಿದ್ದೀನಿ. ನೀವು ಪ್ರೀತಿಸಿದ್ರಿ, ನಾನು ಪ್ರೀತಿಸಿದ್ದೆ. ಹಾಗಿದ್ರೆ ಎಡವಿದ್ದೆಲ್ಲಿ? ಈ ಒಂದು ಘಟನೆ, ಈ ಒಂದು ನಿಮಿಷ 23 ವರ್ಷದ ನಮ್ಮ ಬಾಂಧವ್ಯನ ಚಿಫ್ಟ್ ಹಾಕಿಬಿಡ್ತಾ? ಇಷ್ಟು ವರ್ಷ ನಾವು ಜೊತೆಗಿದ್ದ ಅರ್ಥ ಕಳೆದು ಬಿಡ್ತಾ? ನಿಮಗಾದ ನೋವು, ನಿಮಗಾದ ಸಂಕಟ ದೊಡ್ಡದು ಅಂತ ಹೇಳ್ತಿರಲ್ಲ, ನನಗೆ ನೋವೇ ಆಗಿದೆ. ನೀವು ಆದಿಗಷ್ಟೇ ತಾಯಿಯಲ್ಲ, ಆರ್ಯಂಗೂ ತಾಯಿನೇ. ಎಷ್ಟು ನೋವು ಅನುಭವಿಸ್ತಾ ಇದ್ದಾನೆ ಗೊತ್ತಾ ನಿಮಗೆ? ಆದಿಗೆ ತಂದೆ ಇಲ್ಲ, ನಾನು ತಂದೆ ಸ್ಥಾನ ಕೊಟ್ಟಿದ್ದೆ. ಆದರೆ ನಾನು ಜನ್ಮ ಕೊಟ್ಟ ಮಗ ಆರ್ಯಂಗೆ ನೀವಿದ್ದು ಅವನನ್ನು ಅನಾಥನನ್ನಾಗಿ ಮಾಡಿಬಿಟ್ಟಲ್ಲ. ನ್ಯಾಯನ ಇದು? ನ್ಯಾಯ ಅಲ್ಲ, ತಪ್ಪು. ಅವತ್ತಿನ ಪರಿಸ್ಥಿತಿಲಿ ನಾನು ಹಾಗೆ ರಿಯಾಕ್ಟ್ ಮಾಡಿದೆ. ಇಷ್ಟು ದಿವಸ ನನ್ನ ಮನಸ್ಸಲ್ಲಿ ಅದೇ ಭಾವನೆ ಇತ್ತು. ನೀವು ಆದಿತ್ಯನ ಜೀವಕ್ಕೆ ಗೊತ್ತು ತರೋಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರ. ಒಂದು ಕ್ಷಣನೂ ಯೋಚನೆ ಮಾಡಿಲ್ಲ ನೀವು ಆ ರೀತಿ ಎಲ್ಲ ಯೋಚನೆ ಮಾಡೋರಲ್ಲ ಅಂತ. ನನ್ನ ತಪ್ಪು. ಆದ್ರೆ ನನಗೆ ನಿಮ್ಮಿಂದ ದೂರ ಆಗೋ ಯಾವ ಯೋಚನೆನೂ ಇರಲಿಲ್ಲ ಸೂರ್ಯವ್ರೆ. ಆ ಥರದ್ದು ಯಾವ ಉದ್ದೇಶನೂ ಇರಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳಿ. ಕಾಫಿ ಮತ್ತೆ ನೀವು ಈ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯಿತು. ದೇವರಲ್ಲಿ ದಿನ ಬೇಡ್ಕೋತಿದ್ದೆ ಆದಷ್ಟು ಬೇಗ ನೀವು ವಾಪಸ್ ಬರೋ ಹಾಗಾಗಲಿ ಅಂತ. ನಾನು ಯಾಕೆ ಇಲ್ಲಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ನ ಕಾಲಿಗೆ ಏಟಾಗಿತ್ತು, ಅದಕ್ಕೆ ಇಲ್ಲೇ ಇರು ಅಂತ ಹೇಳಿ ಸೂರ್ಯ. ಒಂದು ನಿಮಿಷ ಸುಮ್ಮನೆ ಆರ್ತಿ ಅವರ ಒಂದು ನಿಮಿಷ. ಆರ್ತಿ ಅವರ ಒಂದು ನಿಮಿಷ. ನಿಮ್ಮ ಮಗಳನ್ನ ಕೊಲೆ ಮಾಡಿ ಜೈಲಿಗೆ ಹೋದೋಣ ಮನೇಲಿ ಇಟ್ಕೊಂಡಿದ್ದೀರ. ಬಹಳ ಸಂತೋಷ. ನನ್ನ ಸೊಸೆ ಬಗ್ಗೆ ಮಾತಾಡ್ತಿರಲ್ಲ,
ನಿಮ್ಮ ಮಗ